ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ದೂರ ಇಲ್ಲ, ಕೆಲವು ನಿಮಿಷಗಳಲ್ಲಿ ಆ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ನಾವು. ಶಿಡ್ಲೆ ಗಣಪತಿ ಕಟ್ಟೆ ಅಂತ ಹೇಳ್ತಾರೆ, ಶಿಡ್ಲೆ ಗಣಪತಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಈ ಗಣಪತಿ ದೇವಸ್ಥಾನ ಬಂದ್ಬಿಟ್ಟು ಉದ್ಭವ ಗಣಪತಿ ಅಂತಲೇ ಹೇಳ್ತಾರೆ. ನೋಡಿ, ಕಾಣ್ತಿದೆ ಅಲ್ವಾ ನಿಮಗೆ ಗಣಪತಿ ದೇವಸ್ಥಾನ. ಚಿಕ್ಕದಾಗಿದ್ರು ಕೂಡ ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಈಗಷ್ಟೇ ಜಸ್ಟ್ ನಾವೆಲ್ಲ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇವತ್ತು ಏನು ಪೂಜೆ ಅಂದರೆ ನಮ್ಮ ಪೃಥ್ವಿಧರನ್ಗೆ ಉಪನಯನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಮನೆಯಲ್ಲೇ ಪತ್ರಿಕೆ ಬರೆಸಿದ್ದು, ಮನೆಯಲ್ಲೇ ಪತ್ರಿಕೆ ಬರೆಸಿ ಅಲ್ಲಿ ಪೂಜೆ ಮಾಡಿದ್ವಿ. ಆದರೂ ಕೂಡ ಪತ್ರಿಕೆ ಎಲ್ಲ ರೆಡಿ ಆದಮೇಲೆ ದೇವಸ್ಥಾನದಲ್ಲಿ ಪತ್ರಿಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಪೂಜೆಗೆ ತಗೊಂಡು ಬಂದಿದ್ದೀನಿ. ಹಣ್ಣು, ಹೂವು, ಕಾಯಿ, ಪತ್ರಿಕೆ ಎಲ್ಲನೂ. ಈ ಮೂರ್ತಿ, ಗಣಪತಿ ಮೂರ್ತಿ ನೋಡ್ತಿದ್ದೀರಲ್ಲ, ಆ ಕಲ್ಲು ಇಲ್ಲೇ ಉದ್ಭವ ಆಗಿರುವ ಮೂರ್ತಿ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ನಮ್ಮ ಪೃಥ್ವಿಗೆ ಬೇರೆ ಸ್ಕೂಲ್ ಡ್ರೆಸ್ಸಲ್ಲೇ ಕರ್ಕೊಂಡು ಬಂದಿದ್ವಿ. ಯಾಕಂದರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಪಟ್ಟ ಹಾಗೆ ಸ್ಕೂಲಿಗೆ ಬಿಟ್ಟು ಬರಬೇಕಲ್ಲ. ಹಾಗಾಗಿ ಈಗ ನೋಡಿ, ಅದೇ ಮೂರ್ತಿಗೆ ಹಾಲಭಿಷೇಕ ಕೂಡ ಆಗ್ತಾಯಿದೆ. ನಾವು ಪಂಚಾಮೃತ ಅಭಿಷೇಕನ ಹೇಳಿದ್ವಿ. ಈಗೆಲ್ಲ ಅಭಿಷೇಕ ಎಲ್ಲ ಆಯಿತು, ಬಟ್ಟೆ ಎಲ್ಲ ಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಅಲ್ಲಿ ಚಿಕ್ಕದಾಗಿ ಕಾಣ್ತಿದೆ, ಅದು ಬೆಳ್ಳಿದು ಸೊಂಟದ ಪಟ್ಟಿ ಅಂತೆ. ಸೊ ಅದನ್ನು ಕೂಡ ಹಾಕ್ತಾ ಇದ್ದಾರೆ ನೋಡಿ. ಹಾಗೆ ಮುಖವಾಡ ಎಲ್ಲ ಕೂರಿಸ್ತಾರೆ, ತೋರಿಸ್ತೀನಿ ನೋಡಿ. ಈಗ ನೋಡಿ, ಬೆಳ್ಳಿ ಮುಖವಾಡನ ಕೂರಿಸ್ತಾ ಇದ್ದಾರೆ, ಕಾಣಿಸ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಆ ಕಡೆಯಿಂದ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಈ ಕಡೆಯಿಂದ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು ಚಿಕ್ಕದಾಗಿ. ನಾನು ಆಮೇಲೆ ಕ್ಲಿಯರಾಗಿ ನಾನು ಅಲ್ಲಿ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಮ್ಮ ಮಹಾಗಣಪತಿ ಹೇಗೆ ಕಾಣ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಪತ್ರಿಕೆ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಶುರು ಮಾಡಿದ್ದಾರೆ ಭಟ್ರು. ದೇವಸ್ಥಾನ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಚಿಕ್ಕದಾಗಿದೆ ದೇವಸ್ಥಾನ, ಬಟ್ ತುಂಬ ವರ್ಷದ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಪವಾಡಗಳು ನಡೆದಿದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಹೂಗಳನ್ನೆಲ್ಲ ಇಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ನಮ್ಮ ಗಣಪತಿ ದೇವರು. ನಂದೊಂದು ಸ್ವಲ್ಪ ಹರಕೆ ಕೂಡ ಇತ್ತು, ಆದರೆ ಗಣಪತಿ ಹೋಮ ಮಾಡಬೇಕು ದೇವಸ್ಥಾನದಲ್ಲೇ ಅಂತ ಹೇಳ್ಬಿಟ್ಟು, ಆದರೆ ಆಗಲಿಲ್ಲ. ಭಟ್ರಿಗೆ ಟೈಮ್ ಇರಲಿಲ್ಲ, ಹಾಗೆ ಬ್ಯುಸಿ ಇದ್ದರು ತುಂಬ ಅಂತ ಹೇಳ್ಬಿಟ್ಟು, ಆಗಲ್ಲ, ನೆಕ್ಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಪತ್ರಿಕೆ ಪೂಜೆ ಮಾತ್ರ ಮಾಡಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಪೃಥ್ವಿಗೂ ಸಹ ತುಂಬ ಲೇಟ್ ಆಗಿತ್ತು ಆಲ್ರೆಡಿ. ನೋಡಿ, ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ವಿಘ್ನಗಳು ದೂರ ಆಗಿಬಿಟ್ಟು ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಆ ದೇವರು, ಗಣಪತಿ ದೇವರು ಒಳ್ಳೇದು ಮಾಡಲಿ. ಈಗ ತುಂಬಾ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಯೋದು. ಹಾಗಾಗಿ ಪೃಥ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.